ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ಒಂದು ಹೊಸ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡ್ತಿದ್ದೀನಿ. ಆ ಪುಸ್ತಕ ಯಾವುದು ಅಂದರೆ KP ಪೂರ್ಣಚಂದ್ರ ತೇಜಸ್ವಿರವರ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು. ಈ ಪಾಕಕ್ರಾಂತಿ ಅನ್ನೋ ಕತೆ 1991ರಲ್ಲಿ ಲಂಕೇಶ್ ಪತ್ರಿಕೆ ಇಲ್ಲಿ 5 ಕಂತುಗಳಲ್ಲಿ ಪ್ರಕಟವಾಗಿರುವಂಥ ಒಂದು ಕತೆ. ಪಾಕಕ್ರಾಂತಿ ಕೆಲವೆಲ್ಲ ಮನುಷ್ಯನಿಗೆ ಅನುಭವಿಸಿದ ಮೇಲೆ ಅರ್ಥವಾಗುವುದು, ಮತ್ತೊಬ್ಬರು ಹೇಳಿದರೆ ತಲೆಗೆ ಹೋಗುವುದೇ ಇಲ್ಲ. ಉದಾಹರಣೆಗೆ, ನನ್ನ ಶ್ರೀಮತಿ ಊರಿಗೆ ಹೋಗುತ್ತಾ ಅಡಿಗೆ ಮನೆ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಟ್ಟಳು. ಯಾವ್ಯಾವ ಡಬ್ಬದಲ್ಲಿ ಏನೇನಿದೆ, ಸಾರಿನ ಪುಡಿ ಎಲ್ಲಿದೆ, ಸಾಸಿವೆ ಎಲ್ಲಿದೆ, ಮೆಣಸಿನಕಾಯಿ ಎಲ್ಲಿಟ್ಟಿದ್ದೇನೆ ಇತ್ಯಾದಿ. ಇದರ ಜೊತೆಗೆ ಅಡಿಗೆ ಮನೆ ಚೊಕ್ಕಟವಾಗಿ ಇಡುವ ಅಗತ್ಯವನ್ನು ಒತ್ತಿ ಹೇಳಿದಳು. ನನಗೆ ಇದರಿಂದ ಸ್ವಲ್ಪ ರೇಗಿತು. ನಾನು ಒಳಗೊಳಗೆ ಹೆಂಗಸರು ತಾವು ಇಲ್ಲದಿದ್ದರೆ ಪ್ರಪಂಚದ ಗಂಡಸರೆಲ್ಲ ಊಟವಿಲ್ಲದೆ ಸತ್ತೇ ಹೋಗುತ್ತಾರೆಂದು ತಿಳಿದಿದ್ದಾರೆ. ಬೇಳೆ ಬೇಯಿಸಿ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕಿ ಸಾರು ಮಾಡಿ ಅನ್ನ ಬೇಯಿಸಿಕೊಂಡು ತಿನ್ನುವಷ್ಟು ನಮಗೆ ಚೈತನ್ಯ ಇಲ್ಲವೇ? ಅಡುಗೆ ಮನೆ ಚೊಕ್ಕಟವಾಗಿಡಬೇಕೆನ್ನುವುದು ಅದೇನು ಅಷ್ಟೊಂದು ಮುಖ್ಯವೇ? ಅಡಿಗೆ ಮನೆ ಏನು ಆಪರೇಷನ್ ಥಿಯೇಟರೇ? ಏಕೆಂದರೆ ಅಡಿಗೆ ಮನೆಯ ಕಸ, ಧೂಳು ಇತ್ಯಾದಿಗಳು ತಿನ್ನುವ ಆಹಾರದೊಳಗೆ ಬೀಳದಂತೆ ನೋಡಿಕೊಂಡರೆ ಸಾಕು, ಬೇಕಾದಷ್ಟಾಯಿತು ಎಂದು ಗೊಣಗಿಕೊಂಡರು. ಊರಿಗೆ ಹೊರಟವಳ ಹತ್ತಿರ ಮತ್ತೆ ಯಾಕೆ ಕ್ಯಾತೆ ತೆಗೆದು ಜಗಳವಾಡುವುದು? ಇವಳು ಹೇಳುವುದನ್ನೆಲ್ಲ ಹೇಳಿ ಮುಗಿಸಲಿ ಎಂದು ಹ್ಞೂ ಎಂದೆ. ಅಡಿಗೆ ಪಾತ್ರೆಗಳನ್ನು ದಿನ ತೊಳೆಯುವುದರ ಬಗ್ಗೆಯೂ ನನಗೆ ನನ್ನದೇ ಆದ ಕೆಲವು ಅಭಿಪ್ರಾಯಗಳಿದ್ದವು. ಅಡಿಗೆ ಪಾತ್ರೆಗಳ ಹೊರಭಾಗಗಳನ್ನು ದಿನ ತೊಳೆಯುವುದು ಅನವಶ್ಯಕ ಎಂದೇ ನನ್ನ ಅಭಿಮತ. ಮತ್ತೆ ಒಲೆಯ ಮೇಲಿಟ್ಟು ತಳವೆಲ್ಲ ಮಸಿ ಹಿಡಿಯುವ ಈ ಪಾತ್ರೆಗಳ ಹೊರಭಾಗ ಕ್ಲೀನಾಗಿದ್ದರೆಷ್ಟು, ಬಿಟ್ಟರೆಷ್ಟು? ಅಡಿಗೆಯ ರುಚಿಗೂ ಪಾತ್ರೆಗಳ ಹೊರಭಾಗ ತಳತಳ ಹೊಳೆಯುವುದಕ್ಕೂ ಏನಾದರೂ ಸಂಬಂಧವಿದೆಯೇ? ಹೆಲ್ತ್ ಇನ್ಸ್ಪೆಕ್ಟರ್ ಏನಾದರೂ ನಮ್ಮ ಅಡಿಗೆ ಮನೆ ಒಳಗೆ ಬಂದು ಇವನ್ನೆಲ್ಲ ಚೆಕ್ ಮಾಡಿ ಸರ್ಟಿಫಿಕೇಟ್ ಕೊಡುತ್ತಾನಾ? ಕೆಲವು ಪದಾರ್ಥಗಳನ್ನು ದಿನ ಮಾಡುವುದು ಸಹ ಅನವಶ್ಯಕವೆಂದೇ ನನ್ನ ಅಭಿಪ್ರಾಯ. ಉದಾಹರಣೆಗೆ ತಿಳಿಸಾರು ಇತ್ಯಾದಿಗಳನ್ನು ಯಾಕೆ ದಿನಾ ಬೆಳಿಗ್ಗೆ ಎದ್ದು ಖಾರ ಕಡೆದು ಒಗ್ಗರಣೆ ಕೊಟ್ಟು ಮಾಡುತ್ತಾ ಇರಬೇಕು? 4-6 ದಿನಕ್ಕೆ ಆಗುವಷ್ಟು ಒಮ್ಮೆಗೆ ಮಾಡಿಟ್ಟು ಕುದಿಸಿ ಇಡಬಹುದಲ್ಲ? ಹೀಗೆ ನನಗೆ ಕೆಲವು ಅಮೋಘವಾದ ಅಭಿಪ್ರಾಯಗಳಿವೆ. ನನಗೂ ಇದಕ್ಕೆ ಸಹಮತ ಐತೆ. ಆದರೆ ಯಾವ ಹೆಂಗಸರ ಹತ್ತಿರ ಇದನ್ನು ಹೇಳಿದರೂ ಅವರು ನನ್ನ ಅಭಿಪ್ರಾಯಗಳನ್ನು ಶ್ರೀ ಸ್ವಾತಂತ್ರ್ಯದ ಹಲವು ವಿಧಾನಗಳೆಂದು ಪರಿಗಣಿಸದೆ ಬೆಚ್ಚಿ ಬಿದ್ದು ಇಷ್ಟೊಂದು ಅನಾಗರಿಕ ಅಭಿರುಚಿ ಇರುವ ಮನುಷ್ಯನನ್ನು ಉತ್ತಮ ಕಥೆಗಾರನೆಂದು ಕರೆಯುತ್ತೇವಲ್ಲ ಎಂದು ಆಶ್ಚರ್ಯಪಡುತ್ತಾರೆ. ಆದ್ದರಿಂದಲೇ ಅಡುಗೆ ಮನೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಮಾಡಬೇಕೆಂದು ಯೋಚಿಸಿದ್ದ ನನ್ನ ಚಿಂತನೆ ಹೆಂಗಸರ ಬಳಿ ಹೇಳುವುದನ್ನು ನಿಲ್ಲಿಸಿದೆ. ಗಂಡಸರಿಗೆ ಹೇಳಿದರೋ ತಮ್ಮ ಮನೆ ಹೆಂಗಸರಿಗೆ ವಿರಾಮ ಬಿಡುವ ಹೆಚ್ಚು ದೊರಕಿಸುವ ನನ್ನ ಯೋಜನೆಗಳ ಬಗ್ಗೆ ಅವರು ಯಾವ ಆಸಕ್ತಿಯನ್ನು ತೋರಿಸಲಿಲ್ಲ. ನಮ್ಮ ದೇಶ ಮುಂದುವರೆಯದಿರುವುದಕ್ಕೆ ಮುಖ್ಯ ಕಾರಣ ಇವರ ಸಂಪ್ರದಾಯ ನಿಷ್ಠೆಯೇ. ಇದು ಅಡಿಗೆ ಮನೆಯಿಂದಲೇ ಶುರುವಾಗುತ್ತೆ. ಹೊಸ ಕ್ರಾಂತಿಕಾರಿಕ ಆಲೋಚನೆಗಳು ಎಂದರೆ ಎಲ್ಲ ಮೂಗು ಮುರಿಯುತ್ತಾರೆ. ಆದ್ದರಿಂದ ಹೇಗಿದ್ದರೂ ನನ್ನ ಶ್ರೀಮತಿ ಊರಿಗೆ ಹೊರಟಿರುವುದರಿಂದ ನನ್ನ ತತ್ವ ಸಿದ್ಧಾಂತಗಳನ್ನು ಕಾರ್ಯರೂಪಕ್ಕಿಳಿಸಿ ಆ ಸಂಶೋಧನೆಯ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರುವ ಸುಯೋಗ ನನಗೆ ಅನಾಯಾಸವಾಗಿ ಸಿಕ್ಕಿದೆ ಎಂದು ಯೋಚಿಸಿದೆ. ಅವಳು ನಿರ್ಗಮಿಸಿದ ಮೊದಲನೇ ದಿನ ನನಗೆ ಯಾವ ಸಮಸ್ಯೆಯೂ ಆಗಲಿಲ್ಲ. ಆದರೆ ಇನ್ನು ಮೇಲೆ ನನ್ನ ಶ್ರೀಮತಿ ಬರುವವರೆಗೂ ಹಾಲು ತೆಗೆದುಕೊಳ್ಳಬಾರದೆಂದು ತೀರ್ಮಾನಿಸಿದೆ. ಏಕೆಂದರೆ ಎಷ್ಟು ಹೊತ್ತು
ಒಲೆ ಬಳಿ ಕಾದರೂ ಹುಕ್ಕದೆ ನಾನು ಫೋನ್ ರಿಂಗ್ ಆಯ್ತೆಂದು ಅತ್ತ ಕಡೆ ಹೋದ ಕೂಡಲೇ ಹುಕ್ಕಿತು. ಫೋನಿನಲ್ಲಿ ಮಾತಾಡುತ್ತಾ ನನಗೆ ಇದ್ದಕ್ಕಿದ್ದಂತೆ ಸ್ಟವ್ ಮೇಲಿಟ್ಟಿರುವ ಹಾಲಿನ ವಿಷಯ ಸಂಪೂರ್ಣ ಮರೆತೇ ಹೋಯಿತು. ಹೊರಗಡೆ ತೋಟದ ಕೆಲಸ ಮಾಡುತ್ತಿರುವ ಆಳುಗಳು ಅಡಿಗೆ ಮನೆ ಕಿಟಕಿಯಿಂದ ಹೊಗೆ ಬರುತ್ತಿರುವುದನ್ನು ನೋಡಿ, ಸೌದೆ ಒಲೆ ಇಲ್ಲದ ಇವರ ಅಡಿಗೆ ಮನೆಯಿಂದ ಹೇಗೆ ಹೊಗೆ ಬರುತ್ತಿದೆ ಎಂದು ಯೋಚಿಸಿ ಓಡಿ ಬಂದು ಹೇಳಿದರು. ಫೋನಿನ ಸಂಭಾಷಣೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ನಾನು ಹಾಲು ಒಂದು ಚೂರು ಪಾತ್ರೆಯಲ್ಲಿ ಇಲ್ಲದ ಹಾಗೆ ಹುಕ್ಕಿ ಸ್ಟವ್ ಒಳಗೆ ಹಿಡಿದು ಸ್ಟವ್ ಒಳಗಿನಿಂದ ಹಾವು ಬುಸುಗುಟ್ಟುವ ಶಬ್ದ ಬರುತ್ತಿತ್ತು. ಕಾಯಿಲ್ ಮೇಲೆ ಇದ್ದ ಹಾಲು ಕಪ್ಪಾಗಿ ಬೆಂಕಿ ಹತ್ತಿಕೊಂಡು ಸೀಮೆ ಎಣ್ಣೆ ಥರ ಉರಿಯುತ್ತಿತ್ತು. ನನಗೆ ಹಾಲು ಹೆಂಗಸರನ್ನು ಒಲೆಯ ಬುಡಕ್ಕೆ ಬಂಧಿಸಿರುವ ಮೊದಲ ಸಂಕೋಲೆ ಎಂದು ಮನದಟ್ಟಾಯಿತು. ಏಕೆಂದರೆ ಇದನ್ನು ಒಲೆಯ ಮೇಲಿಟ್ಟರೆ ಅದನ್ನು ಇಳಿಸುವವರೆಗೂ ಅವರು ಆಚೀಚೆ ಅಲುಗುವ ಹಾಗೇ ಇಲ್ಲ. ಜೊತೆಗೆ ಯಾವ ಮಹಾ ಸೌಭಾಗ್ಯಕ್ಕಾಗಿ ಈ ಹಾಲಿನ ರಗಳೆ ಅನುಭವಿಸಬೇಕು? ಮಜ್ಜಿಗೆ ಮೊಸರು ಇಲ್ಲದಿದ್ದರೆ ನಮಗೇನು ಪ್ರಾಣ ಹೋಗುತ್ತಾ? ಎಂತಿದ್ದರೂ ಸಾರು ಅನ್ನ ಊಟ ಮಾಡೇ ಮಾಡುತ್ತೇವೆ. ಅದನ್ನೇ 4 ತುತ್ತು ಹೆಚ್ಚಿಗೆ ತಿಂದರೆ ಮುಗಿಯುತ್ತಲ್ಲವೇ? ಹಾಲು ಉಕ್ಕುವುದು, ಅದು ಸ್ಟವ್ ಒಳಗೆಲ್ಲ ಹೋಗಿ ಬೆಂಕಿ ಹತ್ತಿಕೊಂಡು ಹುರಿಯುವುದು. ಜೊತೆಗೆ ನನ್ನದು ಎಲೆಕ್ಟ್ರಿಕ್ ಸ್ಟವ್ ಬೇರೆ. ಸ್ಟವ್ ಒಳಗೆ ಹೋಗಿ ಅದು ಕರೆಂಟ್ ತಂತಿಗಳಿಗೆ ತಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೆಂಗಸರು ಅಡಿಗೆ ಮಾಡುತ್ತಾ ಎಲ್ಲಾದರೂ ಕರೆಂಟ್ ಹೊಡೆದು ಸತ್ತರೆ, ಸ್ಟವ್ ಅನಾಹುತದಿಂದ ಹೆಂಗಸರು ಸತ್ತರೆ ಮಾತ್ರ ವಿಪರೀತ ತೊಂದರೆ. ವಧು ದಹನದ ಹೊಸ ವಿಧಾನ ಎಂದು ಪರಿಗಣಿಸಿ ಪೊಲೀಸರು ಕೋಳ ಹಾಕುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಲು ನನಗೆ ರೇಡಿಯೋ ವಿಕಿರಣ ಸೂಸುವ ಯುರೇನಿಯಂಗಿಂತ ಅಪಾಯಕಾರಿ ವಸ್ತುವಿನಂತೆ ಕಂಡಿತು. ನನ್ನ ಸಂಶೋಧನೆ ನಾನು ಕಂಡುಕೊಂಡ ಮೊದಲ ಸತ್ಯ ಎಂದರೆ ಹಾಲು ಅತ್ಯಂತ ಅಪಾಯಕಾರಿ ವಸ್ತು ಎನ್ನುವುದು. ಸಿಗರೇಟು, ಮದ್ಯ ಮುಂತಾದವುಗಳ ಮೇಲೆ ಸರ್ಕಾರ ಎಚ್ಚರಿಕೆ ಚೀಟಿ ಅಂಟಿಸುವಂತೆ ಹಾಲಿನ ಪ್ಯಾಕೆಟ್ಗಳ ಮೇಲೂ ತಲೆಬುರುಡೆಯ ಚಿತ್ರವನ್ನು ಹ್ಯಾಂಡಲ್ ವಿತ್ ಕೇರ್ ಅನ್ನುವ ಸೂಚನೆಯನ್ನು ಕೊಡುವುದು ಒಳ್ಳೆಯದಲ್ಲವೇ? ಇನ್ನು ಮೇಲೆ ಹಾಲನ್ನು ಅಡಿಗೆ ಮನೆಯಿಂದಲೇ ಉಚ್ಚಾಟಿಸಬೇಕೆಂದು ಅನಿಸಿದರೂ ಹೆಂಗಸರು ತಮ್ಮ ಸಂಪ್ರದಾಯ ಬಿಡುವುದು ಕಷ್ಟ ಎಂದೆನಿಸಿದ್ದರಿಂದ ಹೆಂಡತಿ ಬರುವವರೆಗಾದರೂ ಹಾಲನ್ನು ದೂರ ಇಡೋಣೆಂದು ಹಾಲಿನವನಿಗೆ ನಾನು ಮತ್ತೆ ಹೇಳುವವರೆಗೂ ಕೊಡುವುದು ಬೇಡೆಂದು ಹೇಳಿದೆ. ಆದರೆ ಅವತ್ತೆಲ್ಲ ನನಗೆ ಕ್ರಾಂತಿಕಾರಿ ಪ್ರಯೋಗಗಳನ್ನು ಮಾಡಲು ಪುರುಸೊತ್ತೇ ಸಿಗಲಿಲ್ಲ. ಸ್ಟವ್ ಬಿಚ್ಚಿ ಅದರ ಒಳಭಾಗದಲ್ಲೆಲ್ಲ ಬೆಸಿಗೆ ಹಾಕಿದಂತೆ ಕುಳಿತಿದ್ದ ಹಾಲಿನ ಇದ್ದಿಲನ್ನೆಲ್ಲ ತೆಗೆದು ಹೊರಭಾಗದಷ್ಟೇ ಕಪ್ಪಾಗಿದ್ದ ಹಾಲಿನ ಪಾತ್ರೆಯ ಒಳಭಾಗವನ್ನೆಲ್ಲ ಸರಿ ಮಾಡಬೇಕಾದರೆ ತುಂಬ ಸಮಯ ಹಿಡಿಯಿತು. ಎಷ್ಟು ತೊಳೆದು ತಿಕ್ಕಿ ಉಜ್ಜಿ ಏನೇನು ಮಾಡಿದರೂ ಹಾಲಿನ ಕರಿ ಅರಾಲ್ಟೆಡ್ ತಳ ಹಿಡಿದು ಪಾತ್ರೆ ಭಿಕ್ಷುಕರು ಹಿಡಿದುಕೊಂಡು ಓಡಾಡುವ ಪಾತ್ರೆ ಥರ ಕಾಣತೊಡಗಿತು. ಕೊನೆಗೆ ಹಳೆ ಅಲ್ಯೂಮಿನಿಯಂ ಪಾತ್ರೆ ಕೊಳ್ಳುವವನಿಗೆ ಕೊಟ್ಟು ತೂಕಕ್ಕೆ ಹಾಕಿ ಬಿಡುವುದೆಂದು ನಿರ್ಧರಿಸಿ ಅಟ್ಟದ ಮೇಲಕ್ಕೆ ಎಸೆದೆ. ನನಗೆ ನನ್ನ ಯೋಚನೆಯ ಬಗ್ಗೆ ನಿರುತ್ಸಾಹ ಏನೂ ಆಗಲಿಲ್ಲ. ಹಾಲಿಗೂ ಫೋನಿಗೂ ಒಂದಕ್ಕೊಂದು ಸರಿ ಹೊಂದುವುದಿಲ್ಲ ಎನ್ನುವ ಅಂಶ ಗೊತ್ತಾಯಿತು. ಹೋಗುತ್ತಾ ಮೊದಲೇ ಹೆಂಡತಿ ಅಡಿಗೆ ಮಾಡಿಟ್ಟು ಹೋಗಿದ್ದರಿಂದ ಕೂಡಲೇ ಉಪವಾಸ ಸಾಯುವ ಸಾಧ್ಯತೆಗಳೇನೂ ಇರಲಿಲ್ಲ. ಮಜ್ಜಿಗೆ ಮೊಸರು ಇಲ್ಲದಿದ್ದರೇನಂತೆ ಹೊಸ ಸಂಶೋಧನೆ ಮಾಡಬೇಕೆನ್ನುವವರು ಅಷ್ಟಾದರೂ ತ್ಯಾಗ ಮಾಡಬೇಡವೇ? ಧನ್ಯವಾದಗಳು.